ದೇವರಾಜ್ ಅರಸ್ ಅವರ ನಂತರ ಹೆಚ್ಚು ದಿನ ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಸಕ ಶಿವಗಂಗಾ ಬಸವರಾಜ್ ಶುಭ ಕೋರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 5 ವರ್ಷ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆವಾಗಲೂ ಸಿದ್ದರಾಮಯ್ಯನವರೇ ಸಿಎಂ ಆಗಲಿ ಎಂದ ಅವರು, ಸಿಎಂ ಬದಲಾವಣೆ ಆದರೆ ರಕ್ತಕ್ರಾಂತಿ ಆಗುತ್ತೆ ಎಂದು ಅಭಿಮಾನಿಗಳು ಹೇಳ್ತಾರೆ. ಹಿಂದೆ ಯಡಿಯೂರಪ್ಪನವರನ್ನು ಕೆಳಗೆ ಇಳಿಸಿದಾಗ ಪ್ರತಿಭಟನೆಗಳು ಆಕ್ರೋಶ ಕೂಡ ಹೊರಬಂದಿತ್ತು. ನಾನು ಕೂಡ ಡಿಕೆ ಶಿವಕುಮಾರ್ ಸಾಹೇಬರ ಅಭಿಮಾನಿ, ಅವರಿಗೆ ಏನಾದರೂ ಆದರೆ ನನಗೆ ನೋವಾಗುತ್ತೆ, ಹಾಗೆ ಅವರಿಗೆ ಅವರದ್ದೇ ಅಭಿಮಾನಿಗಳು ಇರ್ತಾರೆ ಎಂದರು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜನವರಿ ಮುಕ್ತಾಯದ ವೇಳೆಗೆ ನೀವು ಏನು ಬಯಸ್ತಾ ಇದ್ದೀರೋ ಅದನ್ನು ನಾನು ಹೇಳ್ತೇನೆ. ನಮಗೆ ಯಾವಾಗಲೂ ಶುಭ ಸೂಚನೆ ಇರುತ್ತೆ. ಸಂಕ್ರಾಂತಿ ನಂತರ ಖಂಡಿತವಾಗಿ ಸೂರ್ಯ ಬದಲಾವಣೆಯಾಗುತ್ತೆ. ಎಲ್ಲ ಶುಭ ಸುದ್ದಿಗಳನ್ನು ಜನವರಿ ಒಳಗೆ ಮಾತನಾಡುತ್ತೇನೆ ಎಂದರು. ಒಂದು ಖುಷಿನೇ ಅಲ್ಲ. ಈಗ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂಥ ಹಿಂದೆ ದೇವರಾಜ್ ಅರಸು ಏನಿದ್ರು ಸೀನಿಯರು ಮುಖ್ಯಮಂತ್ರಿಗಳು, ಅವರ ಒಂದು ಆಡಳಿತ ಅವಧಿಯಲ್ಲೇ ನಾನು ಹುಟ್ಟಿದ್ದು ಆ ಇಸ್ವಿಯಲ್ಲಿ. ಈಗ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋಂಥ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ. ಆ ಒಂದು ಇದರೊಳಗೆ ವಿಧಾನಸೌಧದಲ್ಲಿ ನಾನು ಇವತ್ತಿದ್ದೀನಿ ಅಂದರೆ ಖುಷಿ ಆಗ್ತದೆ. ಜೊತೆಗೆ ಅವರಿಗೆ ಶುಭನೂ ಕೋರ್ತೀನಿ. ಯಾಕೆಂದರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಆಡಳಿತ ಮಾಡೋಂಥ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬರು ಆಗ್ತಾರೆ. ಅವ್ರಿಗೆ ಶುಭ ಆಗಲಿ ಅಂತ ಶುಭ ಕೋರ್ತೀನಿ. ಮಾಡಲಲ್ಲ, ನಾನು ಹೇಳಿದ್ನಲ್ಲ, ಯಾರಾದರೂ ಆಗಲಿ ನಿಮ್ಮ ಮೀಡಿಯಾದ್ರಲ್ಲಿ ಯಾರು ಕರ್ಕೊಂಬಂದು ಇವ್ರನ್ನ 10 ವರ್ಷ ಮಾಡಿರಿ ಅಂದರೂ ಮಾಡ್ತೀವಿ. ಅಧಿಕಾರ ನಮಗೆ ಜನಕ್ಕೆ ಕೊಟ್ಟಿದ್ದಾರೆ. ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ಆಯ್ಕೆ ಆಗ್ತದೆ, ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವಾಗಲೂ ಮುಂದಿನ 5 ವರ್ಷ ನಮ್ಮದೇ ಸರ್ಕಾರ ಬರೋದು, ಅವಾಗಲೂ ಅವರೇ ಆಗಲಿ, ಏನು ತಪ್ಪೇನಿದೆ. ಮುಂದಿನ 5 ವರ್ಷ ನಮ್ಮ ಸರ್ಕಾರನೇ ಬರುತ್ತೆ. ಆ ಕಂಟಿನ್ಯೂ 5 ವರ್ಷ ಅವರೇ ಆದರೂ ಇನ್ನೂ ಒಳ್ಳೆಯದಲ್ಲ. ಯಾರು ರೆಕಾರ್ಡೇ ಬ್ರೇಕ್ ಮಾಡೋಕ್ಕಾಗಲ್ಲ. ಏನು ಅಭಿಮಾನಕ್ಕೆ ಮಾತಾಡಿರ್ತಾರೆ. ಈಗ ತಾವೆಲ್ಲ ಹಿಂದುಗಡೆ ಇತಿಹಾಸ ನೋಡಿದಿರಿ. ಯಡಿಯೂರಪ್ಪರಂತರನ್ನ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ಅಂಥ ವ್ಯವಸ್ಥೆಗಳಲ್ಲಿ ರಾಜಕೀಯದಲ್ಲಿ ಅವಾಗಲೂ ಒಂದಿಷ್ಟು ಜನ ಅವರ ಇವರು ಬೆಂಕಿ ಹಚ್ಕೊಳ್ಳೋದು, ಪೆಟ್ರೋಲ್ ಸುರು, ಅವೆಲ್ಲ ಕಾಮನ್ನು. ಅಭಿಮಾನ ಈಗ ನನಗೂ ಡಿ ಕೆ ಶಿವಕುಮಾರ್ ಸಾಹೇಬ್ ಅಭಿಮಾನ, ಅವ್ರಿಗೆ ಏನು ತೊಂದರೆ ಆದರೆ ನನಗೆ ನೋವಾಗ್ತದೆ. ಆ ಥರ ಅವ್ರ ಅಭಿಮಾನಿಗಳಿರ್ತಾರೆ, ಮಾತಾಡಿರ್ತಾರೆ, ತಪ್ಪೇನಿಲ್ಲ. ಏನಿಲ್ಲಪ್ಪ, ಹೈಕಮಾಂಡ್ ಯಾವಾಗ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ ಅಷ್ಟೇ. ಅಲ್ಲ, ಈ ಹೆಂಗೆ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಆಗ್ರಹ ಮಾಡ್ತಿದ್ದಾರೆ, ಹಂಗೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಹ ಸಂಕ್ರಾಂತಿ ಬಳಿಕ ನಮಗೆ ಶುಭ ಸುದ್ದಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ, ಸಂಕ್ರಾಂತಿ ಆದಮೇಲೆ ಮಾತಾಡೋಣ. ನಮಗೆ ಶುಭ ಸುದ್ದಿ ಬರಲಿ. ಅದೇ ಜನವರಿ ಸಂಕ್ರಾಂತಿ, ಜನವರಿ ತಿಂಗಳ ಮಾತಾಡ್ತೀನಪ್ಪ. ಮತ್ತು ನೀವು ಮತ್ತೆ 15ಕ್ಕೆ ಬರಬೇಡ್ರಿ. 100% ಮಾತಾಡ್ತೀನಿ. ನೀವು ಏನು ಕೇಳೋಕ್ಕೆ ಬಯಸ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತೀನಿ. ಉತ್ತರ 15ಕ್ಕೆ ಕೊಡ್ತೀನಿ. 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ. ಒಳ್ಳೇದಾಗ್ತದೆ ಎಲ್ರಿಗೂ. ಉಪವಾಸನೆ ಮಾಡಿಬಿಟ್ಟು ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗಲಿ ಅಂತ. ನೀವು ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗಲಿ, ದಿನ ಶುಭ ಸುದ್ದಿಗಳೇ ಬರಲಿ ಅಂತೇಳಿ ಉಪವಾಸನೆ ಮಾಡಿದ್ದೀನಿ. ನಾನು ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ಅನ್ನೋ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ. ಸೂರ್ಯ ಅಂತೂ ಬದಲಾವಣೆ ಆಗೋ ಸತ್ಯ, ಮಾತಾಡ್ತೀನಿ.